ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನೋಡ್ತಿರ್ಬೋದು, ರೆಡಿಯಾಗಿದ್ದೀನಿ. ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು, ನಾನು ರೆಡಿಯಾಗಿದ್ದೀನಿ. ಸೊ ಇವತ್ತು ಶಾಪಿಂಗ್ಗೆ ಅಂತ ಹೊರಟ್ವಿ. ಅಂದರೆ ಇವಾಗೇನು ಶಾಪಿಂಗು ಅಂತ ಹೇಳಿದ್ರೆ, ನೆಕ್ಸ್ಟು ಗೌರಿ ಗಣೇಶ ಹಬ್ಬ ಬರ್ತಿದೆ. ಅದಾದ ನೆಕ್ಸ್ಟ್ ಡೇನೇ ನಮ್ಮೂರಲ್ಲಿ ಪಂಚಮಿ ಹಬ್ಬ. ಸೊ ಅದಕ್ಕೋಸ್ಕರ ಪಾಪುಗೆ ಬಟ್ಟೆ ಮತ್ತು ಏನೋ ಐಟಮ್ಸ್ ಬೇಕಿತ್ತು. ಸೊ ಹಾಗಾಗಿ ತರೋಣ ಅಂತ ಹೇಳಿ ಹೊರಟ್ವಿ. ತಿಂಡಿ ಎಲ್ಲ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿದ್ದೆ. ಸೊ ತಿಂಡಿ ಬಾತ್ ಮಾಡಿದ್ದೆ, ಅದಾದರೆ ಬೇಗ ಆಗಿಬಿಡುತ್ತೆ ಅಲ್ಲ. ಸೊ ಹಾಗಾಗಿ ಬಾತ್ ಮಾಡಿಬಿಟ್ಟು ತಿಂಡಿ ಎಲ್ಲ ತಿಂದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಹೊರಟ್ವಿ. ಪಾಪುದು ತಿಂಡಿ ಸ್ನಾನ ಎಲ್ಲ ಆಗಿತ್ತು. ಆದರೂ ಪಾಪು ಸ್ವಲ್ಪ ಅಂದರೆ ತಿಂಡಿ ಸರಿಯಾಗಿ ತಿನ್ನಲಿಲ್ಲ. ಬಾತ್ ಮಾಡಿದ್ದೆ, ಮೊಸರಾಗಿ ತಿನ್ನಿಸ್ದೆ. ಒಂದು 3-4 ಸ್ಪೂನ್ ಅಷ್ಟೇ ತಿಂದಿದ್ದು ಅವಳು. ಸೊ ಹೊಟ್ಟೆ ಹಶ್ವಾಗಿ ಅವಳು ಅಂದರೆ ನನ್ನ ಸೇಫ್ಟಿಗೆ ಅಂತ ಫ್ರೂಟ್ಸ್ ಎಲ್ಲ ಇಟ್ಟು ಕ್ಯಾರಿ ಮಾಡ್ತೀನಿ ಅಲ್ವ. ಸೊ ಆ್ಯಪಲ್ ಮತ್ತು ದಾಳಿಂಬೆ ಬಿಡಿಸಿ ಆ್ಯಪಲ್ ಕಟ್ ಮಾಡಿ ದಾಳಿಂಬೆ ಬಿಡಿಸಿಟ್ಕೊಂಡಿದ್ದೆ, ಬಾಕ್ಸ್ಗೆ ಹಾಕ್ಕೊಂಡು ಹೋಗಿದ್ದೆ. ಸೊ ಕೇಳಿದ್ಲಲ್ಲ, ಕೊಟ್ಟೆ, ತಿಂದಳು ಕಾರಲ್ಲೇ ಹೋಗ್ತಾ. ನೆಕ್ಸ್ಟ್ ನೋಡ್ತಿರ್ಬೋದು, ನಾವು ಸಿಟಿಗೆ ರೀಚ್ ಆದ್ವಿ. ಹೋದ್ವಿ, ಕಾರ್ ಪಾರ್ಕ್ ಮಾಡಿಬಿಟ್ಟು ಪಾರ್ಕಿಂಗ್ ಪ್ಲೇಸ್ ಅಷ್ಟಿರಲಿಲ್ಲ. ಸೊ ಅಲ್ಲೇ ಹಿಂದೆನೇ ಕಾರ್ ಪಾರ್ಕ್ ಎಲ್ಲ ಮಾಡಿ, ರೋಡ್ ಸೈಡಿನ ಅಂಗಡಿ ಇದ್ದಿತ್ತಲ್ಲ. ಸೊ ಹಾಗಾಗಿ ಅಲ್ಲಿ ಪಾರ್ಕ್ ಮಾಡೋದಕ್ಕೆ ರೂಲ್ಸ್ ಇರ್ತಿತ್ತು. ಸೊ ನಿಲ್ಲಿಸೋ ಹಾಗಿಲ್ಲ, ಪಾರ್ಕ್ ಮಾಡೋ ಹಾಗಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಟೌನ್ ಒಳಗಡೆನೇ ನಾವು ಕಾರ್ ಪಾರ್ಕ್ ಮಾಡಿ ಹೋದ್ವಿ ಬಟ್ಟೆ ಶಾಪ್ ಮಾಡೋಣ ಅಂತ ಹೇಳಿ. ನೋಡಿ, ವ್ಲಾಗ್ ಹೇಗಿರುತ್ತೆ ಅಂತ ಕಂಟಿನ್ಯೂ ಆಗಿ ನೋಡಿ ಫ್ರೆಂಡ್ಸ್. ಬಂದ್ವಿ, ನೋಡ್ತಿರ್ಬೋದು ಈ ಅಂಗಡಿಲಿ ಫ್ರೆಂಡ್ಸ್ ಏನಿಲ್ಲ, ಪ್ರತಿಯೊಂದು ಇದೆ. ಅಂದರೆ ಪಾಪುಗೆ ಡ್ರೆಸ್ಸು, ಕಿಚನ್ ಐಟಮ್ಸು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನೋಡ್ತಿರ್ಬೋದು, ಫ್ರಾಕ್ಸು ಮತ್ತು ಪಾಪುಗೆ ಇಲ್ಲಿ ಪ್ಯಾಂಟ್ಗಳಿದೆ. ತುಂಬಾ ಟೈಪ್ಸ್ ಆಫ್ ಪ್ಯಾಂಟ್ಗಳಿತ್ತು, ತುಂಬಾ ಇಷ್ಟ ಆಯಿತು. ಇದ್ರದ್ದು ಒಂದು ಪ್ಯಾಂಟೇ 250 ಹೇಳಿದ್ರು ಅವರು. ಮತ್ತು ಇದಕ್ಕೆ ಪೇರ್ ಟಿ ಶರ್ಟ್ ತೊಗೊಬೇಕಾಗುತ್ತೆ, ಅದು ಬೇರೆ ಸಪ್ರೇಟ್ ಇರುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ನೋಡಿದೆ. ನೆಕ್ಸ್ಟ್ ಇದೊಂದು ಫ್ರಾಕ್ ನೋಡಿದೆ, ತುಂಬಾ ಸಿಂಪಲ್ಲಾಗಿ ಒಂಥರ ಚೆನ್ನಾಗಿತ್ತು. ಲೈಟ್ ಕಲರ್ ಆರೆಂಜಲ್ಲಿ ತುಂಬಾ ಚೆನ್ನಾಗಿತ್ತು. ಇದನ್ನು ಸೆಲೆಕ್ಟ್ ಮಾಡಿದೆ ನಾನು. ಬಟ್ ರಘು ತುಂಬಾ ಫ್ರಾಕ್ಸ್ ಇದೆ, ಬೇಡ ಅಂತ ಹೇಳಿ ಬೇರೆ ಥರ ಮಾಡ್ರನ್ ಡ್ರೆಸ್ಗಳು ತಗೋ ಅಂತ ಹೇಳಿದ್ರು. ನೆಕ್ಸ್ಟ್ ಇದನ್ನು ನೋಡ್ತಿರ್ಬೋದು ನೀವು, ಸ್ವೆಟರ್ ಲಾಂಗ್ ಇದೆ ಪಾಪುಗಳಿಗೆ. ಅಂದರೆ ಚಳಿ ಅಲ್ವ ಇವಾಗ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು, ಅಂದರೆ ನನ್ನ ಮಗಳಿಗೆಲ್ಲ ಸೈಜೆಲ್ಲ ಇತ್ತು ಇಲ್ಲಿ. ಬಟ್ ಅವಳು ಇದನ್ನು ಹಾಕೊಳ್ಳಲ್ಲ ಬಿಡಿ, ನಾನು ಫಸ್ಟೇ ಹೇಳ್ಬಿಡ್ತೀನಿ. ಯಾಕಂದರೆ ಆ ಥರ ಹೆವಿ ಎಲ್ಲ ಅವಳು ಹಾಕೊಳ್ಳೋಕೆ ಇಷ್ಟಪಡಲ್ಲ. ಅವಳಿಗೇನು ಅಂದರೆ ಸಿಂಪಲ್ ಇರಬೇಕು. ಈ ಥರ ನೋಡ್ತಿರ್ಬೋದು, ಸಕ್ಕತ್ತಾಗಿತ್ತು ಟಿ ಶರ್ಟ್ ಮಾತ್ರ. ಇವಾಗ ಅನ್ನಿಸ್ತಿದೆ ಇದನ್ನು ತಗೋಬೇಕಿತ್ತು ಅಂತ ಹೇಳಿ. ನಾನು ತಗೊಂಡಿದ್ದೆ ಬೇರೆ. ಅಂದರೆ ಇದನ್ನು ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಈ ಟಿ ಶರ್ಟ್ ತಗೊಳ್ಳಿಲ್ಲ, ಬೇರೆ ತಗೊಂಡಿದ್ದೀನಿ. ನಾನು ತೋರಿಸ್ತೀನಿ ಯಾವುದು ಅಂತ ಹೇಳಿ. ನೆಕ್ಸ್ಟ್ ನೋಡ್ತಿರ್ಬೋದು, ಇದೊಂದು ನೋಡಿದೆ, ಅಂದರೆ ಡೈಲಿ ವೇರ್ಗೆ ಅಂತ. ತುಂಬಾ ಚೆನ್ನಾಗಿತ್ತು, ತುಂಬಾ ಸಾಫ್ಟಾಗಿ, ಕಲರ್ ಲೈಟಾಗಿ ತುಂಬಾ ಚೆನ್ನಾಗಿತ್ತು. ಸೊ ಇದನ್ನು ನೋಡಿದ್ವಿ. ಮತ್ತು ಇದೆಲ್ಲ ನೈಟ್ ವೇರು. ಒಂದು ಸ್ವಲ್ಪ ಟಾರ್ಚ್ ಏನೋ ಪ್ರಾಬ್ಲಮ್ ಆಗಿ ನಂದು ಈ ಥರ ಆಯಿತು, ಫೋನ್ ಕ್ಯಾಮ್ರಾ ಇದಾಗಿ. ನೆಕ್ಸ್ಟ್ ನೋಡ್ತಿರ್ಬೋದು, ನೈಟ್ ವೇರು. ಮತ್ತು ಪಾಪು ಹಿಡಿದಿದ್ದಾಳೆ, ಇದು ಬೇಕು ಅಂತ ಹಿಡಿದ್ಲು ಅವಳು, ತುಂಬ ಚೆನ್ನಾಗಿತ್ತು. ಮತ್ತು ಇದನ್ನು ನಾನು ಹಿಡಿದಿದ್ದೀನಲ್ಲ, ಇದೂ ತುಂಬ ಚೆನ್ನಾಗಿತ್ತು. ಅವಳ ಹತ್ರ ತುಂಬಾ ಫ್ರಾಕ್ಸ್ ಇತ್ತು. ಸೊ ಹಾಗಾಗಿ ಫ್ರಾಕ್ದು ಸಹವಾಸಕ್ಕೆ ಹೋಗಲಿಲ್ಲ ನಾನು. ಏನಕ್ಕೆ, ಅವಳು ಈ ಥರ ಆದರೆ ಸುಮ್ಮನೆ ಡೈಲಿ ವೇರ್ ಎಲ್ಲ ಮಾಡ್ಕೊಬೋದು, ಫ್ರಾಕ್ ಎಲ್ಲ ಹೆವಿ ಬೇಡ ಅಂತ ಹೇಳಿ ನೋಡ್ತಿದ್ದೆ. ನೋಡ್ತಿರ್ಬೋದು, ನಮ್ಮದು ಕೂಡ ಕಲೆಕ್ಷನ್ಸ್ ಅದು. ಅಂದರೆ ಎಲ್ಲ ಫ್ರಾಕ್ಸ್, ಟಾಪ್ಸ್ ಎಲ್ಲ ಇತ್ತು ನಮಗೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ನೋಡ್ತಿರ್ಬೋದು, ಪಾಪುಗೆ ಈ ಥರ ಒಂದು ವಾಟರ್ ಬಾಟಲ್ ಬೇಕಿತ್ತು, ಪೈಪ್ ಇರುತ್ತಲ್ಲ ಅದು. ಸೊ ಹಾಗಾಗಿ ತಗೊಳ್ಳೋಣ ಅಂತ ನೋಡ್ತಿದ್ದೆ. ನೆಕ್ಸ್ಟ್ ಮಸಾಲೆ ದೋಸೆ ತಟ್ಟೆ, ಅದೊಂದು ಬೇಕಿತ್ತು. ಈ ಥರ ಲೋಟ ಅವಳ ಹತ್ರ ಆಲ್ರೆಡಿ ಇತ್ತು. ಸೊ ಹಾಗಾಗಿ ನೋಡೋಣ ಅಂತ ನೋಡ್ತಿದ್ವಿ. ಪಾಪು ನೋಡ್ತಿರ್ಬೋದು ನೀವು, ಗೊಂಬೆಗಳ ಹತ್ರನೇ ನಿಂತಿವಳೆ. ಅಂದರೆ ಅವಳಿಗೆ ಗೊಂಬೆಗಳು ಅಂದರೆ ಸಖತ್ ಇಷ್ಟ. ಸೊ ನಿಂತಿದ್ಲು. ಮನೇಲೇ ತುಂಬಾ ಇದೆ, ಒಂದು
10 ಗೊಂಬೆ ನಾರ ಇದೆ, ಅದಕ್ಕೋಸ್ಕರ ತಗೊಳ್ಳಿಲ್ಲ. ಅವಳು ಅದನ್ನು ನೋಡ್ತಿದ್ಲು, ಬಟ್ ಬೇಕು ಅಂತ ಕೇಳ್ತಿರ್ಲಿಲ್ಲ, ಜಸ್ಟ್ ನೋಡ್ತಿದ್ಲು ಅಷ್ಟೇನೆ. ಅಂದರೆ ಅವಳು ಅದೇ ಬೇಕು ಇದೇ ಬೇಕು ಅಂತ ಪಾಪ ಹಠ ಮಾಡಲ್ಲ, ನಾವು ತಗೊಟ್ರೆ ಮಾತ್ರ ತಗೊಳ್ಳೋದು. ಕೇಳ್ತಾಳೆ, ಅಂದರೆ ಹಠ ಏನು ಮಾಡಲ್ಲ. ಸೊ ನೋಡ್ತಿರ್ಬೋದು ತುಂಬಾ ಐಟಮ್ಸ್ ಮತ್ತು ಕಾರ್ಗಳು, ಅದು ಪಾಪುಗೆ ಟಾಯ್ಸು ತುಂಬಾ ಇತ್ತು. ಮತ್ತು ಈ ಸೈಡು ನೋಡ್ಬೋದು, ಇಲ್ಲೂ ತುಂಬ ಗೊಂಬೆಗಳಿತ್ತು, ಟೈಪ್ಸ್ ಆಫ್ ಡಾಲ್ಗಳು ತುಂಬಾ ಚೆನ್ನಾಗಿತ್ತು. ಸೊ ನೋಡ್ತಿರ್ಬೋದು ಮಕ್ಕಳಿಗೆ ಆಟಾಡೋಕ್ಕೆ ಬಾಲ್ಸು, ಮತ್ತು ಆ ಥರ ಬಾಲ್ ಹಾಕಿದ್ರೆ ರೋಲ್ ಆಗಿ ಬರುತ್ತಲ್ಲ, ಆ ಥರದ್ದೆಲ್ಲನೂ ತುಂಬ ಚೆನ್ನಾಗಿತ್ತು. ಇದೊಂದು ಟಿಫನ್ ಬಾಕ್ಸ್ ಟೈಪು ಪ್ಲಾಸ್ಟಿಕ್ಕು. ನಾನು ಡ್ರೈ ಫ್ರೂಟ್ಸ್ಗೆ ಅಂತ ಕೇಳಿದೆ, ಬಟ್ ಅಲ್ಲಿ ಸಿಗಲಿಲ್ಲ ಡ್ರೈ ಫ್ರೂಟ್ಸ್ಗೆ ಅಂತ ಹೇಳಿ. ನೋಡ್ತಿರ್ಬೋದು ಕಿಚನ್ ಐಟಮ್ಸ್ ಪ್ರತಿಯೊಂದು ಇದೆ ಇಲ್ಲಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಮುಗಿಸ್ಕೊಂಡು ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾವು ಹೊರಟ್ವಿ. ನೋಡ್ತಿರ್ಬೋದು ಐಸ್ ಕ್ರೀಮ್ ತಿಂತವಳೆ ಪಾಪು. ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಅವಳಿಗೆ. ಕಪ್ ಐಸ್ ಕೊಡಿಸಿದ್ವಿ, ಸೊ ತಿಂತಾಯಿದ್ಲು. ನೆಕ್ಸ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು. ಮನೆಗೆ ಬಂದ್ವಿ 4:30 5 o'clock ಆಗಿತ್ತು. ನೈಟ್ ನೋಡ್ತಿರ್ಬೋದು ಸಂಜೆ ಪಾಪುಗೆ ಹಾಲು ಕುಡಿಸಿ ನಾನು ಹಾಲು ಕುಡ್ದೆಲ್ಲ ಆಗಿತ್ತು. ಸಂಜೆ ಅಂದರೆ ನೈಟು ಪಾಪು ಮ್ಯಾಗಿ ಬೇಕು ಅಂತ ಹೇಳಿದ್ಲು, ನೂಡಲ್ಸ್. ಸೊ ಹಾಗಾಗಿ ಮಾಡಿಕೊಡೋಣ ಅಂತ ಹೇಳಿ ಓಕೆ ಮಾಡಿಕೊಡ್ತೀನಿ ಅಂತ ಮಾಡ್ತಿದ್ದೆ. ಹೆಂಗೆ ಮಾಡೋದು ಅಂತ ಎಲ್ಲ ಅವಳೇ ಎಕ್ಸ್ಪ್ಲೇನ್ ಮಾಡ್ತಿದ್ಲು. ಸೊ ಇಪ್ಪಿ ಇದು 55 rupees. ಇದನ್ನು ರಘು ಮನೆಗೆ ಗ್ರೋಸರೀಸ್ ತರ್ತಾರಲ್ಲ, ಸೊ ಹಾಗಾಗಿ ಅದ್ರ ಜೊತೆನೇ ತಂದುಬಿಟ್ಟಿದ್ರು. ಅವ್ರು ತರ್ತಿರ್ತಾರೆ ಈ ಥರದ್ದೇನೆ, ಇದಾದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನೆಕ್ಸ್ಟ್ ನಾನು ಅಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಅಲ್ಲಿಗೆ ನೀರು ಹಾಕ್ತಿದ್ದೀನಿ. ಪಾಪುಗೂ ತುಂಬಾ ಇಷ್ಟ ಆಗುತ್ತೆ, ನನಗೂ ಅಷ್ಟೇ ತುಂಬ ಇಷ್ಟ. ಅವಳ ಜೊತೆ ನಾನು ಅದನ್ನೇ ನೈಟು ಅವಳಿಗೆ ಮಾಡಿದ್ರೆ ನಾನು ಕ್ವಾಂಟಿಟಿ ಜಾಸ್ತಿ ಮಾಡಿರ್ತೀನಿ, ನನಗೂ ಅದನ್ನೇ ತಿನ್ಕೊಂಡು ಇಬ್ಬರು ಮಲ್ಕೊತೀವಿ. ಸೊ ಅಂದರೆ ರಘುಗೆ ಇದೆಲ್ಲ ಆಗಲ್ಲ, ಅವ್ರಿಗೆ ಡೈರೆಕ್ಟ್ ಊಟ ಆ ಥರ ಇರಬೇಕು. ನನಗೆ ಇದಾದರೂ ಓಕೆ, ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಅಲ್ಲಿಗೆ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು, ಅಂದರೆ ಈರುಳ್ಳಿ ಇದ್ದರೆ ಚೆನ್ನಾಗಿರುತ್ತೆ ಒಗ್ಗರಣೆ ಕೊಟ್ಟರೆ ನೂಡಲ್ಸ್ಗೆ. ಸೊ ನೀರೊಂದು ಸ್ವಲ್ಪ ಕುದಿಲಿ ಅಂತ ಹೇಳಿಬಿಟ್ಟೆ. ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಆ ಥರದ್ದು 6 ಪೀಸಸ್ ಇರುತ್ತೆ. ಇದರಲ್ಲಿ ಈ ಥರ ಪ್ಯಾಕ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ತೋರಿಸ್ತಿದ್ದೀನಲ್ಲ, ಒಳಗಡೆ ಆ ಥರ ಎಲ್ಲ ಹಾಕಿ ಸೇಫಾಗಿ ಕವರ್ ಮಾಡಿ, ಅಂದರೆ ಇದಾಗಬಾರ್ದು ಅಂತ ಹೇಳಿ ಆ ಥರ ಪ್ಯಾಕ್ ಮಾಡಿ ಚೆನ್ನಾಗಿದೆ. ತುಂಬಾ ಇಷ್ಟ ಆಯಿತು. ಸೊ ಅಂದರೆ ಪಾಪುಗೆ ಒಂದು 3-4 ಡೇಸ್ಗೆ ಮಾಡಿಕೊಡ್ತಿರ್ತೀನಿ ನಾನು. ನನಗೂ ಅಷ್ಟೇ ಇಷ್ಟ. ಒಂದೊಂದು ದಿನ ನೈಟ್ ಊಟಕ್ಕೆ ಅಂತ ಹೇಳಿ ಮಾಡ್ತೀನಿ, ಒಂದೊಂದು ದಿನ ಹಾಲು ಜೊತೆ, ಸಂಜೆ ಟೀ ಹಾಲು ಜೊತೆ ಅಂತ ಹೇಳಿ ಮಾಡ್ತೀನಿ. ಸೊ ನೋಡ್ತಿರ್ಬೋದು ನೀರು ಕುದೀತಿದೆ. ಈ ಥರದ್ದು 2 ಪೀಸ್ ಹಾಕಿದ್ರೆ ಸಾಕು. ಇದರಲ್ಲಿ ಒಂದು ಪ್ಯಾಕೆಟು ಅಲ್ಲಿ ಪೌಡರ್ ಕೊಟ್ಟಿರ್ತಾರಲ್ಲ, ಮಸಾಲ ಪೌಡರ್. ಸೊ ಇದನ್ನು ಒಂದು ಪ್ಯಾಕ್ ಹಾಕ್ಬಿಟ್ಟು ಅದು 2 ಪೀಸ್ ಹಾಕ್ತೀನಿ. ನನಗೆ ಪಾಪುಗೆ ಇಬ್ಬರಿಗೂ ಅದು ಸಾಕಾಗುತ್ತೆ. ಸೊ ಅಲ್ಲಿಂದ ಬಂದಾಗ ಮ್ಯಾಗಿ ಬೇಕು ಅಂತ ಹೇಳಿದ್ಲಲ್ಲ, ಆವಾಗ ಇದನ್ನು ಮಾಡೋಣ ಅಂತ ಹೇಳಿ ಮಾಡಿಕೊಡ್ತಿದ್ದೀನಿ. ನೋಡ್ತಿರ್ಬೋದು ಈ ಥರ ಪೀಸ್ ಮಾಡಿ ಕೊಡ್ತೀನಿ, ಅಂದರೆ ಅದನ್ನೇ ಡೈರೆಕ್ಟ್ ಹಾಕಿದ್ರೆ ಫುಲ್ ಲೆಂತ್ ಇರುತ್ತಲ್ಲ ನೂಡಲ್ಸು, ಅವಳಿಗೆ ತಿನ್ನೋಕ್ಕೆ ರಿಸ್ಕ್ ಆಗುತ್ತೆ ಅಂತೇಳಿ ಈ ಥರ ಪೀಸ್ ಮಾಡಿ ನಾನು ನೀರು ಕುದಿಯುತ್ತಲ್ಲ ಅದಕ್ಕೆ ಹಾಕ್ತೀನಿ. ಸೊ 10 to 15 minutes ಅದನ್ನು ಎಲ್ಲ ಮುಚ್ಚಿಟ್ರೆ ಮ್ಯಾಗಿ ರೆಡಿಯಾಗುತ್ತೆ. ಸೊ ನೋಡ್ತಿರ್ಬೋದು ಮ್ಯಾಗಿ ಎಲ್ಲ ಪೀಸ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ನೀಟಾಗಿ ಅಲ್ಲಿಗೆ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ಬೇಯಬೇಕು, ಒಂದು 10 to 15 minutes ಚೆನ್ನಾಗಿ ಬೇಯಬೇಕು. ಅಂದರೆ ನಾನು ಸ್ವಲ್ಪ ಬೆಂದರೂ ಸರಿ, ಕಡಿಮೆ ಬೆಂದಿರುತ್ತಲ್ಲ ಅದನ್ನು ಪಾಪುಗೆ ಕೊಡಬಾರ್ದು, ರಿಯಾಕ್ಷನ್ ಆಗಿಬಿಡುತ್ತೆ, ತಡ್ಕೊಳ್ಳಲ್ಲ ಅವು. ಸೊ ಚೆನ್ನಾಗಿ ಬೇಯಿಸ್ಬಿಟ್ಟೆ ನಾನು ತಿನ್ನಿಸೋದು. ಫಸ್ಟು ಅವಳಿಗೆ ತಿನ್ನಿಸ್ಬಿಟ್ಟು ನಾನು ತಿಂತೀನಿ. ಸೊ ಟೈಮ್ ಆಗಿಬಿಟ್ಟಿತ್ತು, ಪಾಪುಗೆ ನಿದ್ದೆ ಬಂದಿತ್ತು. ಅವಳಿಗೆ ಬೇಗ ಇವಾಗ ತಿನ್ನಿಸ್ಬೇಕು. ಫ್ರೆಂಡ್ಸ್, ಅಂದರೆ ಏನೇನು ಶಾಪಿಂಗ್ ಮಾಡಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಇಷ್ಟೇ, ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.